ವರ್ಷದ ಹಿಂದೆ ಇಂಗ್ಲೆಂಡ್ನಲ್ಲಿ ಈ ಥರದೊಂದು ಪ್ರಕರಣ ಆಗಿತ್ತು ರೇವಣ್ಣ ಅವ್ರದ್ದು ಅಂತಂದ್ರೆ ಅವರೇ ಹೇಳಿದ್ದಾರೆ. ಅದು ನಾನು ಕೇಳಿದ್ದೀನಿ, ನನಗೂ ಯಾರು ಹೇಳಿದ್ರು ಅದೇನೋ ಹೋಟ್ಲಿಂದ ಖಾಲಿ ಮಾಡಿಸ್ಬಿಟ್ರು ಅಂತ. ಪ್ರೈಮ್ ಮಿನಿಸ್ಟ್ರ್ ಮಗ ಆಯಿತು ಅಂತ ಅಂದ್ಬಿಟ್ಟು ಹೋಟ್ಲಿಂದ ಎಲ್ಲ ತೆಗೆದು ಸಾಮಾನೆಲ್ಲ ಖಾಲಿ ಮಾಡಿಸ್ಬಿಟ್ರು ಅಂತ ಇದ್ದರು. ನಾನು ಬಂದ ಮೇಲೆ ಅದೇನು ಮಾಹಿತಿ ತಿಳ್ಕೊಳ್ತೀನಿ. ನನಗೂ ಯಾರೋ ಫೋನ್ ಮಾಡಿ ಹೇಳಿದ್ರು, ನನಗೆ ಗೊತ್ತಾಗಿಲ್ಲ. ಓ ಸ್ವಾಮಿ, ತಾಯಿ, ಸಿಸ್ಟರ್ ನೋಡಿ, ಕೇಳಿದ್ದು ಮಾಜಿ ಪ್ರಧಾನಿಯವರ ಮನೆಯದಲ್ಲ ಸರ್, ಫ್ರೀ ಆ್ಯಂಡ್ ಫೇರು ಇನ್ವೆಸ್ಟಿಗೇಷನ್ಸ್ ಎಲ್ಲ ನಡೆಯುತ್ತಾ ಅಂತ. ಅಲ್ಲ, ಇವ್ರು ಹೇಳ್ತಾ ಅದಕ್ಕೆ 7 ಅಲ್ಲ, ಟೈಮ್ ಯಾಕೆ ವೇಸ್ಟ್ ಮಾಡಬೇಕು? ಯಾಕೆ ಟೈಮ್ 7 ಗಂಟೆ 7ನೇ ತಾರೀಕು ಗಂಟೆ ಯಾಕೆ ಬೇಕು? ನಾವು ಬಿಚ್ಚಬೇಕಾ? ನಾವು ಯಾರ್ಯಾರು ಎಲ್ಲಿ ಮೂಲ ಏನು, ಇದ್ರ ಮೂಲ ಏನು, ಯಾರೇನು, ಯಾರ ಹಿನ್ನೆಲೆ ಏನೈತೆ ಅಂತ ಮುಚ್ಚಬೇಕಾ? ಇವತ್ತು ಯಾರೋ ಪೇಪರ್ ಅವ್ರು ಬರೆದವ್ರಲ್ಲ, ನನಗೆ ಯಾವುದೋ ಒಂದು ಆರ್ಟಿಕಲ್, ಯಾರಿದಕ್ಕೆಲ್ಲ ಕಾರಣ ಅಂತ. ಅವ್ರ ಫ್ಯಾಮಿಲಿ, ಇಂಟರ್ನಲ್ ಫ್ಯಾಮಿಲಿ ಇಶ್ಯೂ. ಹಾಂ, ಉಪ್ಪು ತಿಂದವ್ನು ನೀರು ಕುಡಿಬೇಕು ಅಂತ ಹೇಳಿದ್ರು. ನಾವು ವೈ ಇಸ್ ಚೇಂಜಿಂಗ್ ಸ್ಟ್ಯಾಂಡ್? ಅವ್ರ ಕುಟುಂಬನೇ ಬೇರೆ, ನಮ್ಮ ಕುಟುಂಬ ಬೇರೆ ಅಂತ ಹೇಳಿದ್ರು. ಟಿಕೆಟೇ ಕೊಡಬಾರ್ದು ಅವ್ರಿಗೆ ಅಂತ ಹೇಳಿದ್ರು. ನಮ್ಮ ಫ್ಯಾಮಿಲಿ ಯಾರಿಗೂ ನಿಲ್ಲಿಸಲ್ಲ ಅಂತ ಹೇಳಿದ್ರು. ತಪ್ಪಾಯಿತು ಕ್ಷಮಿಸಿ ಅಂತ ಕೇಳಿದ್ರು. ಯಾಕೆ ತಪ್ಪಾಯಿತು ಅಂತ ಕ್ಷಮಿಸಿ ಅಂತ ಕೇಳಿದ್ರು? ಇಟ್ ಈಸ್ ದೇರ್ ಇಂಟರ್ನಲ್ ಫ್ಯಾಮಿಲಿ ಇಶ್ಯೂ ವಿಚ್ ಹಸ್ ಕ್ರಾಪ್ಡ್ ಎವ್ರಿಥಿಂಗ್. Sir, has Bhavani Revanna been also issued a notice by SIT? I don't know about SIT functioning. I don't know about the functioning. ವಿದೇಶದಲ್ಲಿ ಪರಾಗಿದೆ. ಇಲ್ಲಿ ರೇವಣ್ಣ ಅಟೆಂಡ್ ಆಗ್ತಾ ಇಲ್ಲ. ನೋಡಪ್ಪ, ಹೋಮ್ ಮಿನಿಸ್ಟರ್ ಇದ್ದಾರೆ, SIT ಇದ್ದಾರೆ, ಅವರೆಲ್ಲ ಅದಕ್ಕೆ ಉತ್ತರ ಕೊಡ್ತಾರೆ. ನಾವು ಅದಕ್ಕೆ ನನಗೆ ಎಲೆಕ್ಷನ್ ಮೂಡಲ್ಲಿ ಇದ್ದೀನಿ. ನಾನಿನ್ನ ಯಾರ ಇನ್ನೂ ಮಾತಾಡೋಕ್ಕೆ ನಂಗೆ ಟೈಮ್ ಸಿಕ್ಕಿಲ್ಲ. ಅದಾದಮೇಲೆ ಏನಾದರೂ ನೀವು ಮಾಹಿತಿ ನಮ್ಗೆ ಕೊಟ್ಟರೆ ನಾವೇ ಆ ಮಾಹಿತಿ ಮೇಲೆ ಮಾತಾಡ್ತೀವಿ.